ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕುಂಭರಾಶಿಯ ಸ್ನೇಹಿತರೆ, ಇಂದಿನ ಈ ಸಂದೇಶ ನಿಮಗೆ ಅತ್ಯಂತ ಪ್ರಮುಖವಾಗಿದೆ. ಇದು ನಿಮಗಾಗಿ ಸಾಮಾನ್ಯವಾದ ಸಂದೇಶವಲ್ಲ. ಒಂದು ವೇಳೆ ಈ ವಿಡಿಯೋ ನಿಮ್ಮ ಕಣ್ಣ ಮುಂದೆ ಬಂದಿದ್ದರೆ ಇದನ್ನು ಕೇವಲ ಕಾಕತಾಳೆ ಎಂದು ತಿಳಿಯಬೇಡಿ. ಏಕೆಂದರೆ ಗ್ರಹಗಳ ಚಲನೆಯು ಕೆಲವು ಮುನ್ಸೂಚನೆಗಳನ್ನು ನೀಡುತ್ತಿದ್ದು ಅದನ್ನು ಕೇಳಿ ನೀವು ಸಹ ಆಶ್ಚರ್ಯಚಕಿತರಾಗುತ್ತೀರಿ. ಗ್ರಹಗಳ ಸಂಚಾರದಲ್ಲಿ ಸಂಪೂರ್ಣವಾಗಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದ್ದು ಇನ್ನು ಮುಂದೆ ಆಗಲಿರುವುದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಬ್ರಹ್ಮಾಂಡದ ಶಕ್ತಿಯು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ಮತ್ತು ಅತ್ಯಂತ ದೊಡ್ಡ ಒಳ್ಳೆಯ ಸುದ್ದಿ ನಿಮಗಾಗಿ ಕುತೂಹಲದಿಂದ ಕಾಯುತ್ತಿವೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಸರಳವಾಗಿ ಹೇಳುವುದಾದರೆ, ನೀವು ಹಣದ ಮೇಲೆ ಮಲಗುತ್ತೀರಿ ಎಂದರೆ ನಿಭಾಯಿಸಲು ಸಾಧ್ಯವಾಗದಷ್ಟು ಹಣ ನಿಮಗೆ ಸಿಗಲಿದೆ. ಶಿವ ಮತ್ತು ಸೂರ್ಯದೇವ ಇಬ್ಬರೂ ಒಟ್ಟಿಗೆ ನಿಮ್ಮ ಮೇಲೆ ಕರುಣೆ ತೋರಿದ್ದಾರೆ. ಇದರಿಂದಾಗಿ ನಿಮ್ಮ ಜೀವನವು ಸಂಪೂರ್ಣವಾಗಿ ರಾಜನಂತೆ ಬದಲಾಗಲಿದೆ. ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಂತಿವೆ. ಇದನ್ನು ನಿರ್ಲಕ್ಷಿಸಬೇಡಿ ಮತ್ತು ಇದನ್ನು ಕೇವಲ ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ. ಹೌದು ಸ್ನೇಹಿತರೆ, ಶಿವನ ವಿಶೇಷ ಕೃಪೆ, ಸೂರ್ಯದೇವನ ತೇಜಸ್ಸು ಮತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆ ಬರಲಿದೆ. ಇದರ ಬಗ್ಗೆ ನೀವು ಬಹುಶಃ ಕಲ್ಪನೆಯನ್ನು ಮಾಡಿರಲಾರದಂತಹ ದೊಡ್ಡ ಘಟನೆಗಳು ಮತ್ತು ಆಶ್ಚರ್ಯಗಳು ನಿಮಗೆ ಕಾದಿವೆ. ಇದನ್ನು ಕೇಳಿ ಮತ್ತು ನೋಡಿ ನಿಮ್ಮ ಪ್ರಜ್ಞೆಯೇ ತಪ್ಪಿ ಹೋಗಬಹುದು. ಸಮಯ ತುಂಬ ಕಡಿಮೆ ಇದೆ. ವಿಡಿಯೋವನ್ನು ಅರ್ಧಕ್ಕೆ ಬಿಡುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಏಕೆಂದರೆ ಈಗ ಪವಾಡದ ಘಟನೆಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಡೆಯಲಿವೆ. ಭಗವಂತನ ಲೀಲೆಯನ್ನು ನೀವು ಕಣ್ಣಾರೆ ನೋಡಲಿದ್ದೀರಿ ಮತ್ತು ದುರ್ಗಾ ಮಾತೆ ಈಗ ನಿಮ್ಮ ಮನೆಯಲ್ಲಿ ನೆಲೆಸಲಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಗ್ರಹಗಳ ಲೆಕ್ಕಾಚಾರದ ಪ್ರಕಾರ ಕೆಲವು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿ ಒಂದು ವಿಶೇಷ ಯೋಗವನ್ನು ಸೃಷ್ಟಿಸುತ್ತಿವೆ. ಈ ಯೋಗವು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದುಕೊಳ್ಳಲಿವೆ ಎಂಬ ಸೂಚನೆಯನ್ನು ನೀಡುತ್ತಿದೆ. ಯಾವ ವ್ಯಕ್ತಿ ಆರ್ಥಿಕ ಮುಗ್ಗಟ್ಟಿನಿಂದ ಹಾಗೂ ಹಣದ ಕೊರತೆಯಿಂದ ತೊಂದರೆಗೆ ಒಳಗಾಗಿದ್ದನೋ ಆತನ ಜೀವನದಲ್ಲಿ ಧನಾಗಮನದ ಹೊಸ ಮಾರ್ಗಗಳು ಮುಕ್ತವಾಗಬಹುದು ಮತ್ತು ಒಂದಕ್ಕಿಂತ ಒಂದು ಅತ್ಯುತ್ತಮವಾದ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರಲಿವೆ. ನಾನು ನಿಮಗೆ ಎಲ್ಲವನ್ನು ವಿವರವಾಗಿ ಹೇಳುತ್ತೇನೆ, ಆದರೆ ನನ್ನ ವಿಡಿಯೋವನ್ನು ಹಾಸ್ಯ ಎಂದು ತಿಳಿಯುವ ತಪ್ಪನ್ನು ಮಾಡಬೇಡಿ ಮತ್ತು ಅರ್ಥದಲ್ಲಿ ಬಿಟ್ಟು ಹೋಗಬೇಡಿ. ಮೊದಲಿನಿಂದ ಕೊನೆಯವರೆಗೂ ನೋಡಿ. ಏಕೆಂದರೆ ಈಗ ಪರಮಾತ್ಮನ ಆಟ ನಿಮ್ಮ ಜೀವನದಲ್ಲಿ ಆರಂಭವಾಗಿದೆ. ನಿಮ್ಮ ಅದೃಷ್ಟವು ಖಂಡಿತವಾಗಿ ಬದಲಾಗಲಿದೆ. ಧೃತಿಗೆಡಬೇಡಿ ಮತ್ತು ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ನೀಡಿ. ವಾಹಿನಿಗೆ ಚಂದಾದಾರರಾಗಿ ಮತ್ತು ಪ್ರತಿಕ್ರಿಯೆ ಪಟ್ಟಿಯಲ್ಲಿ ಭಕ್ತಿಯಿಂದ ಹರ ಹರ ಮಹಾದೇವ್ ಎಂದು ಬರೆಯಿರಿ. ಇದರಿಂದ ನಿಮ್ಮ ಮೇಲೆ ಗುರುದೇವರು ಹಾಗೂ ಮಹಾದೇವರ ಕೃಪೆ ಲಭಿಸುತ್ತದೆ. ಹೌದು ಸ್ನೇಹಿತರೆ, ಆದರೆ ನೆನಪಿನಲ್ಲಿಡಿ, ಇಲ್ಲಿ ಕೇವಲ ಹಣದ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. ಇಲ್ಲಿ ಸಮಯ ಮತ್ತು ಗೌರವದ ಬಗ್ಗೆಯೂ ಮಾತನಾಡಲಾಗುತ್ತದೆ. ಇದು ನಿಮ್ಮ ಪ್ರತಿಷ್ಠೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹೌದು ಸ್ನೇಹಿತರೆ, ನಾನು ನಿಮಗೆ ಹೇಳಲಿರುವುದು ನಿಮ್ಮ ರೋಮಾಂಚನವನ್ನು ಉಂಟು ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಘಟನೆಗಳು ಸಂಭವಿಸಬಹುದು ಎಂದು ಶಿವನ ಸಂಕೇತವು ಹೇಳುತ್ತದೆ. ನಿಮ್ಮ ಆಲೋಚನೆಗಿಂತಲೂ ದೊಡ್ಡವಾದ ಶುಭ ಸಮಾಚಾರಗಳು ಸಿಗಬಹುದು. ಹಲವು ಜನರಿಗೆ ಇದ್ದಕ್ಕಿದ್ದಂತೆ ಶುಭ ವಾರ್ತೆಗಳು ಲಭಿಸಲಿವೆ. ಒಂದಲ್ಲ ಹಲವು ಒಳ್ಳೆಯ ಸುದ್ದಿಗಳು ನಿಮಗೆ ಸಿಗಲಿವೆ. ಕೆಲವು ಜನರಿಗೆ ಉದ್ಯೋಗದಲ್ಲಿ ಲಾಭ, ಇನ್ನು ಕೆಲವರಿಗೆ ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಕೆಲವರಿಗೆ ಜೀವನವನ್ನೇ ಬದಲಾಯಿಸುವಂಥ ಸಕಾರಾತ್ಮಕ ಅವಕಾಶಗಳು ಸಿಗಲಿವೆ. ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯಲಿದೆ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಬರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸ್ನೇಹಿತರೆ, ಭಗವಂತನ ಲೀಲೆಯನ್ನು ಈಗ ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡಲಿದ್ದೀರಿ. ದೇವರು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಬೆಂಬಲಿಸುತ್ತಾನೆ ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತಾನೆ. ಏನೇ ಆದರೂ ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಇದು ದೇವರ ಕೊಡುಗೆಯಾಗಿದೆ. ಸ್ನೇಹಿತರೆ, ಸೂರ್ಯದೇವನ ಕೃಪೆಯಾದಾಗ ವ್ಯಕ್ತಿಯ ಗುರುತು ಮತ್ತು ಗೌರವ ಹೆಚ್ಚುತ್ತದೆ. ಜನರು ನಿಮ್ಮ ಮಾತುಗಳಿಗೆ ಮಹತ್ವ ನೀಡಲು ಪ್ರಾರಂಭಿಸುತ್ತಾರೆ. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಈಗ ಅಂಥ ಸಮಯವೇ ನಿಮ್ಮೊಂದಿಗೆ ಬರಲಿದೆ. ಏಕೆಂದರೆ ಜಗದ್ರಕ್ಷಕನೊಂದಿಗೆ ಸೂರ್ಯದೇವನು ನಿಮ್ಮ ಜೀವನವನ್ನು ರಾಜನಂತೆ ಮಾಡಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆ. ಈಗ ನಿಮ್ಮ ಜೀವನದ ಯಶಸ್ಸಿನ ಚರ್ಚೆಗಳು ನಿಮ್ಮ ಪ್ರತಿಯೊಬ್ಬ ಶತ್ರುಗಳ ಮನೆಯಲ್ಲೂ ನಡೆಯಲಿವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಶತ್ರುಗಳು ಈಗ ಮೊದಲಿಗಿಂತ ಹೆಚ್ಚು ದುರ್ಬಲರಾಗಲಿದ್ದಾರೆ ಎಂಬ ಸಂಕೇತವನ್ನು ನೀಡುತ್ತಿದೆ. ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತಿದ್ದವರ ಪ್ರಭಾವವು ನಿಧಾನವಾಗಿ ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ನಿಂತು ಹೋಗಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ.
ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಜನರು ನಿಮ್ಮ ಬಗ್ಗೆ ಏನೇ ತಪ್ಪು ವದಂತಿಗಳನ್ನು ಹಬ್ಬಿಸಿದರೂ ನಿಮ್ಮನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಬೆಂಬಲಕ್ಕೆ ನಿಂತಿವೆ. ಮುಂಬರುವ ದಿನಗಳಲ್ಲಿ 3 ವಿಶೇಷ ಸಂಕೇತಗಳು ಕಾಣಿಸಿಕೊಳ್ಳಬಹುದು. ಅವು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಲಿವೆ. ಮೊದಲನೇ ಸಂಕೇತವೆಂದರೆ ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳೆಲ್ಲವೂ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಲಿವೆ. ಬ್ರಹ್ಮಾಂಡವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ನೀವು ಬಯಸಿದಂತೆ ಪವಾಡದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿವೆ. ಎರಡನೇ ಸಂಕೇತವೆಂದರೆ ಹಣ ಗಳಿಕೆಯ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ, ಅಥವಾ ಹಳೆಯ ಬರಬೇಕಾಗಿದ್ದ ಹಣವು ಮರಳಿ ಸಿಗಲಿದೆ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಮಾತ್ರವಲ್ಲದೆ ಭಗವಾನ್ ಶಿವ, ಸೂರ್ಯದೇವ, ಶನಿದೇವ ಮತ್ತು ಲಕ್ಷ್ಮೀದೇವಿ ಕೃಪೆಯೂ ಇದೆ. ಆದರೆ ಸ್ನೇಹಿತರೆ, ನಾನು ನಿಮಗೆ ಒಂದು ಮಾತು ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಯಾರಿಗೂ ವಂಚನೆ ಮಾಡಬೇಡಿ. ಯಾರಾದರೂ ನಿಮಗೆ ಸಹಾಯ ಮಾಡಬೇಕಿದ್ದರೆ ಅಥವಾ ನೀವು ಯಾರಿಗಾದರೂ ಸಾಥ್ ನೀಡಬೇಕಿದ್ದರೆ 100ಕ್ಕೆ 100ರಷ್ಟು ಪ್ರಾಮಾಣಿಕವಾಗಿರಿ ಮತ್ತು ಅವರಿಗೆ ಮೋಸ ಮಾಡಬೇಡಿ, ಏಕೆಂದರೆ ವಂಚನೆ ಮಾಡಿದರೆ ನಿಮಗೂ ವಂಚನೆಯೇ ಎದುರಾಗುತ್ತದೆ. ಇದು ಶ್ರೀಕೃಷ್ಣನ ಯೋಜನೆಯಾಗಿದೆ. ಆದ್ದರಿಂದ ನಿಮ್ಮ ಸಂಗಾತಿಯ ಕಡೆ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ಜೀವನದಲ್ಲಿ ಸಂತೋಷ ಬರಲು ಸಾಧ್ಯವಿದೆ. ಮೂರನೆಯದು ಮತ್ತು ಅತ್ಯಂತ ಪ್ರಭಾವಶಾಲಿ ಸಂಕೇತವೆಂದರೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಬೆಂಬಲ ನಿಮಗೆ ಸಿಗಲಿದೆ. ಇದು ನಿಮ್ಮ ಭವಿಷ್ಯದ ಹಾದಿಯನ್ನು ಸುಗಮಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದಕ್ಕಿಂತ ಒಂದು ಒಳ್ಳೆಯ ಸುದ್ದಿಗಳು ಸಿಗಲಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವ ಮತ್ತು ಸೂರ್ಯದೇವನ ಕೃಪೆಯು ಒಟ್ಟಿಗೆ ಸಕ್ರಿಯವಾದಾಗ ವ್ಯಕ್ತಿಯ ಅದೃಷ್ಟದಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇದೇ ಕಾರಣಕ್ಕಾಗಿ ಕೆಲವು ಜನರಿಗೆ ಈ ಸಮಯವು ಜೀವನದ ಅತ್ಯುತ್ತಮ ಅನುಭವವನ್ನು ನೀಡಬಹುದು. ನಿಮ್ಮ ಜೀವನವು ಖಂಡಿತವಾಗಿಯೂ ಬದಲಾಗಲಿದೆ. ಕೇವಲ ಸ್ವಲ್ಪ ಕಾಯಬೇಕಾಗಿದೆ. ವಿಡಿಯೋವನ್ನು ಅರ್ಧಕ್ಕೆ ಬಿಡಬೇಡಿ, ಇಲ್ಲದಿದ್ದರೆ ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ, ಏಕೆಂದರೆ ಅತ್ಯಂತ ವಿಶೇಷ ಹಾಗೂ ಗಂಭೀರವಾದ ಮಾಹಿತಿಯನ್ನು ಮುಂದೆ ನೀಡಲಿದ್ದೇನೆ. ಹೌದು ಸ್ನೇಹಿತರೆ, ಆದರೆ ನೀವು ಒಂದು ವಿಷಯವನ್ನು ಪ್ರಮುಖವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ದೇವರು ನಿಮಗೆ ಅವಕಾಶಗಳನ್ನು ನೀಡುತ್ತಾನೆ, ಆದರೆ ಯಶಸ್ಸನ್ನು ನೇರವಾಗಿ ನೀಡುವುದಿಲ್ಲ. ಯಶಸ್ಸನ್ನು ಪಡೆಯಲು ಮನುಷ್ಯನು ಒಳ್ಳೆಯ ಕರ್ಮಗಳನ್ನು ಮತ್ತು ಕಠಿಣ ಪರಿಶ್ರಮವನ್ನು ಮಾಡಲೇಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡದ ಹೊರತು ನಿಮಗೆ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಶ್ರಮವಹಿಸಿ ಕೆಲಸ ಮಾಡಿ. ನಿಮ್ಮ ಮುಂದೆ ಯಾವುದಾದರೂ ಅವಕಾಶ ಬಂದರೆ ಮತ್ತು ನೀವು ಅದನ್ನು ಗುರುತಿಸಿದರೆ ಮುಂಬರುವ ಸಮಯವು ನಿಮಗೆ ಅತ್ಯಂತ ಮಂಗಳಕರ ಮತ್ತು ಲಾಭದಾಯಕವಾಗಬಹುದು. ಹೌದು ಸ್ನೇಹಿತರೆ, ದೇವರ ಕಡೆಯಿಂದ ಸಿಗುವ ಆಶೀರ್ವಾದವು ಯಾವಾಗಲೂ ಕೇವಲ ಹಣದ ರೂಪದಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ಈ ವರವು ಉತ್ತಮ ಆರೋಗ್ಯ, ಕೌಟುಂಬಿಕ ಸಂತೋಷ, ಮಾನಸಿಕ ಶಾಂತಿ ಅಥವಾ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ಕಂಡುಕೊಳ್ಳುವ ರೂಪದಲ್ಲಿ ಇರಬಹುದು. ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಂತಿವೆ ಮತ್ತು ದೊಡ್ಡ ಒಳ್ಳೆಯ ಸುದ್ದಿಗಳು ನಿಮಗಾಗಿ ಕಾಯುತ್ತಿವೆ. ಏನೇ ಆದರೂ ಅದನ್ನು ನೀವು ಜೀವನ ಪೂರ್ತಿ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ, ಏಕೆಂದರೆ ಇದು ಒಂದು ಪವಾಡದ ಘಟನೆಯಾಗಿದೆ. ದೇವರ ಲೀಲೆಯನ್ನು ಈಗ ನೀವು ನಿಮ್ಮ ಕಣ್ಣಾರೆ ನೋಡಲಿದ್ದೀರಿ ಮತ್ತು ನಿಮ್ಮ ಜೀವನವು ಖಂಡಿತವಾಗಿಯೂ ಬದಲಾಗಲಿದೆ. ಇದು ಹಾಸ್ಯವಲ್ಲ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರಿ. ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ ಮತ್ತು ಪೋಷಕರು ಹಾಗೂ ಹಿರಿಯರನ್ನು ಗೌರವಿಸಿ. ಎಲ್ಲಿಯವರೆಗೆ ನೀವು ನಿಮ್ಮ ಪೋಷಕರನ್ನು ಮತ್ತು ಹಿರಿಯರನ್ನು ಗೌರವಿಸುವುದಿಲ್ಲವೋ ಅಥವಾ ಕಠಿಣ ಪರಿಶ್ರಮ ಪಡುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ನೀವು ದೊಡ್ಡ ಯಶಸ್ಸನ್ನು ಬಯಸಿದರೆ ಭಗವಂತನು ತೋರಿಸಿದ ಮಾರ್ಗದಲ್ಲಿ ನಡೆದು ಸಂತೋಷದಿಂದ ಜೀವನ ನಡೆಸಿ, ಏಕೆಂದರೆ ಈಗ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ನೀವು ಮೊದಲು ಮಾಡಬೇಕಾದ ಕೆಲಸವೆಂದರೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳುವುದು. ಯಾರಿಗೂ ಕೆಟ್ಟದನ್ನು ಯೋಚಿಸಬೇಡಿ. ಅಗತ್ಯವಿರುವವರಿಗೆ ಸಹಾಯ ಮಾಡಿ ಮತ್ತು ಹಿರಿಯರನ್ನು ಗೌರವಿಸಿ. ನಿಮ್ಮ ಕರ್ಮಗಳನ್ನು ಹಾಳು ಮಾಡುವಂಥ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಇಂದು ನೀವು ಎದುರಿಸುತ್ತಿರುವ ತೊಂದರೆಗಳೇ ನಾಳೆ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿ ಬದಲಾಗಬಹುದು. ಯಾವ ವ್ಯಕ್ತಿ ತನ್ನ ಕರ್ಮಗಳನ್ನು ಶ್ರೇಷ್ಠವಾಗಿಡುತ್ತಾನೋ ಆತನಿಗೆ ಗ್ರಹಗಳ ಶಕ್ತಿಯು ಹಲವು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಆತನ ಜೀವನವು ಕೇವಲ ಒಂದು ಕ್ಷೇತ್ರದಲ್ಲದೆ ಹಲವು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಹಣ ಗಳಿಸಲು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಶಿವನ ಸಂದೇಶದ ಪ್ರಕಾರ ಮೊದಲು ನೀವು ತಾಳ್ಮೆಯಿಂದಿರಬೇಕು. ಸಮಯ ಬದಲಾಗುತ್ತಿದೆ. ಸೂರ್ಯದೇವನ ಸಂದೇಶದ ಪ್ರಕಾರ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ. ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ.
ಜೀವನದಲ್ಲಿ ಬರುವ ಅಡೆತಡೆಗಳನ್ನು ಕಡಿಮೆ ಮಾಡಲು ಇಂದು ತುಂಬ ಸಹಾಯಕ ಎಂದು ಪರಿಗಣಿಸಲಾಗಿದೆ ಮತ್ತು ಈ ಪರಿಹಾರವನ್ನು ಬಳಸುವುದರಿಂದ ಸೂರ್ಯದೇವ, ಹನುಮಂತ ಮತ್ತು ಮಹಾದೇವ 3 ದೊಡ್ಡ ದೇವತೆಗಳ ವಿಶೇಷ ಕೃಪೆ ದೊರೆಯುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷ ಬರುತ್ತದೆ. ಏಕೆಂದರೆ ಮಹಾಲಕ್ಷ್ಮಿ ದೇವಿಯ ಜೊತೆ ಪ್ರಥಮ ಪೂಜೆ ದೇವತಾ ಗಣೇಶ ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿ ಎಲ್ಲರೂ ನಿಮ್ಮ ಮೇಲೆ ಒಲವು ತೋರಿದ್ದಾರೆ ಮತ್ತು ಈ ರೀತಿಯ ಯೋಜನೆಗಳನ್ನು ನಿಮಗಾಗಿ ರೂಪಿಸಿದ್ದಾರೆ. ಒಂದು ವೇಳೆ ನೀವು ದೊಡ್ಡ ಯಶಸ್ಸನ್ನು ಪಡೆಯಲು ಬಯಸಿದರೂ ಅದು ಸಾಧ್ಯವಾಗುತ್ತಿಲ್ಲ ಎಂದಾದರೆ ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ. ಬ್ರಹ್ಮಾಂಡವು ಯಾವುದೇ ರೂಪದಲ್ಲಿ ನಿಮಗೆ ಸಹಾಯ ಮಾಡಬಹುದು. ದೇವರು ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಿಗೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಈ ರೀತಿಯ ಯೋಗಗಳನ್ನು ನಿರ್ಮಿಸಿದ್ದಾನೆ. ಸ್ನೇಹಿತರೆ, ಅಡಗಿರುವ ದೊಡ್ಡ ಯೋಗಗಳು ಜಾತಕದಲ್ಲಿ ರೂಪುಗೊಳ್ಳುತ್ತಿವೆ. ಇದರ ನೇರ ಫಲಿತಾಂಶ ನಿಮ್ಮ ಮುಂದೆ ಬರಲಿದೆ ಮತ್ತು ನೀವು ಸಂತೋಷದಿಂದ ನೃತ್ಯ ಮಾಡುತ್ತೀರಿ ಮತ್ತು ಶತ್ರುಗಳು ನಿಮ್ಮ ಮನೆಯ ಮೂಲೆಯಲ್ಲಿ ಕುಳಿತು ಅಳುತ್ತಾರೆ. ಸಮಯ ತುಂಬ ಕಡಿಮೆ ಇದೆ. ನನ್ನ ಮಾತನ್ನು ತಮಾಷೆ ಎಂದು ತಿಳಿದುಕೊಳ್ಳುವ ತಪ್ಪು ಮಾಡಬೇಡಿ ಮತ್ತು ಈ ವಿಡಿಯೋ ಅರ್ಧಕ್ಕೆ ಬಿಡಬೇಡಿ, ಏಕೆಂದರೆ ನಾವು ನಿಮಗೆ ಪ್ರಮುಖ ರಾಶಿ ಫಲದ ಬಗ್ಗೆ ಹೇಳಲಿದ್ದೇವೆ. ಅದನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗಿದೆ. ಹಾಗಾದರೆ ಬನ್ನಿ ಇದರೊಂದಿಗೆ ತಿಳಿಯೋಣ. ಇಂದು ನಿಮ್ಮ ರಾಶಿ ಫಲ ಹೇಗಿರಲಿದೆ, ಯಾವ ಶುಭ ಸುದ್ದಿ ನಿಮಗೆ ಸಿಗಲಿದೆ, ಯಾವ ವಿಷಯಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಕುಂಭರಾಶಿಯವರೇ, ಸ್ನೇಹಿತರೆ, ಇಂದು ಹಲವು ರೀತಿಯ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತವೆ ಮತ್ತು ಅವುಗಳನ್ನು ಕಾರ್ಯಗತಗೊಳಿಸುವುದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ. ದಿನದ ಆರಂಭದಲ್ಲಿ ನಿಮ್ಮ ಪ್ರಮುಖ ಕೆಲಸಗಳ ರೂಪರೇಖೆಯನ್ನು ಸಿದ್ಧಪಡಿಸಿಕೊಳ್ಳಿ. ನಿಮ್ಮ ಸಂಪರ್ಕಗಳು ಮತ್ತು ಮಿತ್ರರನ್ನು ಭೇಟಿಯಾಗುವುದು ಲಾಭದಾಯಕವಾಗಿರುತ್ತದೆ. ಯಾವುದೇ ವೈಯಕ್ತಿಕ ಸಮಸ್ಯೆಗೂ ಪರಿಹಾರ ಸಿಗಲಿದೆ. ಅಷ್ಟೇ ಅಲ್ಲ, ಕುಂಭರಾಶಿಯವರೇ ಕೇಳಿ, ಯುವಕರು ತಮ್ಮ ಆತ್ಮವಿಶ್ವಾಸ ಮತ್ತು ತಾಳ್ಮೆಯಂಥ ಗುಣಗಳನ್ನು ಧನಾತ್ಮಕವಾಗಿ ಬಳಸಿ. ಇಲ್ಲದಿದ್ದರೆ ನಿರ್ಲಕ್ಷ್ಯ ಮತ್ತು ಮಜಾಮಸ್ತಿಯಲ್ಲಿ ನಿಮ್ಮ ಸ್ವಂತ ನಷ್ಟವನ್ನು ಮಾಡಿಕೊಳ್ಳುತ್ತೀರಿ. ಯಾವುದೇ ವಿಶೇಷ ಕೆಲಸ ಮಾಡುವಾಗ ಅದರ ಎಲ್ಲ ಅಂಶಗಳ ಬಗ್ಗೆ ಯೋಚಿಸುವುದು ತುಂಬ ಮುಖ್ಯವಾಗಿದೆ. ವಾಹನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಬಳಸಿ. ಇಲ್ಲದಿದ್ದರೆ ಈ ಸಮಯದಲ್ಲಿ ಹಠಾತ್ ಅಪಘಾತದ ಲಕ್ಷಣಗಳು ಕಾಣಿಸುತ್ತವೆ ಮತ್ತು ನಿಮಗೆ ದೊಡ್ಡ ಗಾಯವಾಗಬಹುದು. ಆದ್ದರಿಂದ ಸ್ವಲ್ಪ ಜಾಗರೂಕತೆಯಿಂದ ಈ ಸಮಯದಲ್ಲಿ ವಾಹನವನ್ನು ಬಳಸಬೇಕು. ಒಂದು ವೇಳೆ ಎಲ್ಲಾದರೂ ದೂರ ಪ್ರಯಾಣಕ್ಕೆ ಹೋಗುತ್ತಿದ್ದರೆ ಅಥವಾ ಮಜಾಮಸ್ತಿಗಾಗಿ ಎಲ್ಲಾದರೂ ಸುತ್ತಾಡಲು ಹೋಗುತ್ತಿದ್ದರೆ ಸ್ವಲ್ಪ ನಿಲ್ಲಿ. ಸಮಯ ಅಷ್ಟೊಂದು ಸೂಕ್ತವಾಗಿಲ್ಲ. ನಾಳೆ ಪ್ರಯತ್ನಿಸಿ. ಮತ್ತು ಸ್ನೇಹಿತರೆ, ಪ್ರಸ್ತುತ ವ್ಯವಹಾರದಲ್ಲಿ ಲಾಭದಾಯಕ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಅಂದರೆ ಪ್ರಸ್ತುತ ಸಮಯವು ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡಬಹುದು. ಹೊಸ ಒಪ್ಪಂದಗಳು ಸಿಗಲಿವೆ ಮತ್ತು ಯಾವುದೇ ಹೊಸ ನಿರ್ಧಾರವನ್ನು ಇಂದು ತೆಗೆದುಕೊಳ್ಳಬೇಡಿ. ಪಾಲುದಾರಿಕೆಯಲ್ಲಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಲವು ಒಪ್ಪಂದಗಳು ಆಗಬಹುದು. ಉದ್ಯೋಗದಲ್ಲಿ ಯಾವುದೇ ಯೋಜನೆಯನ್ನು ಕುರಿತು ಕಚೇರಿಯ ಪ್ರಯಾಣ ಸಾಧ್ಯವಿದೆ. ಸ್ನೇಹಿತರೆ, ಮಹಿಳೆಯರು ಸಹ ಒಂದು ವಿಶೇಷ ವಿಷಯವನ್ನು ಪ್ರಮುಖವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಉದಾಹರಣೆಗೆ, ಇಂದು ನೀವು ಯಾವುದೇ ಹಸುವಿನ ಹತ್ತಿರ ಅಥವಾ ಹೋರಿ ಹತ್ತಿರ ಹೋಗುತ್ತಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ. ಇಲ್ಲದಿದ್ದರೆ ಶನಿಯ ಕೋಪದ ಪ್ರಭಾವ ಕಡಿಮೆಯಾಗಿದೆ. ಆದರೂ ನೀವು ಆಹಾರ ನೀಡಲು ಹೋಗುತ್ತಿದ್ದರೆ ಅಥವಾ ಹಾಲು ಕರೆಯಲು ಹೋಗುತ್ತಿದ್ದರೆ ಗೋಮಾತೆ ಹತ್ತಿರ ಸ್ವಲ್ಪ ಜಾಗರೂಕತೆ ವಹಿಸಿ. ಇಲ್ಲದಿದ್ದರೆ ಅದು ನಿಮಗೆ ಗಾಯವನ್ನು ಉಂಟು ಮಾಡಬಹುದು, ಏಕೆಂದರೆ ಇದ್ದಕ್ಕಿದ್ದಂತೆ ಅದು ನಿಮ್ಮ ಮೇಲೆ ತಿರುಗಿ ಬೀಳಬಹುದು. ಆದ್ದರಿಂದ ಸ್ವಲ್ಪ ಮಹಿಳೆಯರೇ ಜಾಗರೂಕರಾಗಿರಿ. ಗೆಳೆಯರೇ, ಒತ್ತಡದ ಪರಿಸ್ಥಿತಿಗಳ ಪ್ರಭಾವ ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆಯೂ ಬೀಳುತ್ತದೆ. ಸ್ವಲ್ಪ ಸಮಯ ಏಕಾಂತದಲ್ಲಿ ಅಥವಾ ಪ್ರಕೃತಿಯ ಶಾಂತಿಯಲ್ಲಿ ಕಳೆಯಿರಿ. ಸ್ನೇಹಿತರೆ, ಕುಟುಂಬದೊಂದಿಗಿನ ವಿದೇಶ ಪ್ರಯಾಣದ ಯೋಜನೆ ಸಿದ್ಧವಾಗಬಹುದು ಮತ್ತು ಮನೆಯ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಬಹುದು. ದೀರ್ಘಕಾಲದ ಕೌಟುಂಬಿಕ ಜಗಳ ಸುಖದಾಯಕವಾಗಿ ಅಂತ್ಯಗೊಳ್ಳುತ್ತದೆ. ಸಂಬಂಧಿಕರಿಂದ ನಿಮಗೆ ಉತ್ತಮ ಗೌರವ ಸಿಗಲಿದೆ. ನಿಮ್ಮ ಯಾವುದೇ ದೊಡ್ಡ ಜೀವನದ ಗುರಿ ಪೂರ್ಣಗೊಳ್ಳಬಹುದು. ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜನೆಯಾಗಲಿದೆ. ಸುಖ ಮತ್ತು ಶಾಂತಿ ನಿಮ್ಮ ಕುಟುಂಬದಲ್ಲಿ ಇರಲಿವೆ. ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ನಿಮಗೆ ಉತ್ತಮ ಉದ್ಯೋಗ ಅವಕಾಶ ಸಿಗಬಹುದು. ಆಮದು ರಫ್ತು ವ್ಯವಹಾರದಲ್ಲಿ ಉತ್ತಮ ಲಾಭವಾಗಲಿದೆ. ನಿಮ್ಮ ಕೆಲಸವನ್ನು ಇಡೀ ಉದ್ಯಮದಲ್ಲಿ ಪ್ರಶಂಸಿಸಲಾಗುತ್ತದೆ. ಬಡ್ತಿಯೊಂದಿಗೆ ದೊಡ್ಡ ನಗರಕ್ಕೆ ವರ್ಗಾವಣೆಯಾಗಬಹುದು. ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ತಲುಪಬಹುದು. ದೀರ್ಘಾವಧಿಯ ಸಂಬಂಧ ಮದುವೆಯಾಗಿ ಬದಲಾಗಬಹುದು. ಸಂಗಾತಿಯೊಂದಿಗೆ ಜಗತ್ತಿನ ಪ್ರವಾಸದ ಯೋಜನೆ ಮಾಡುವಿರಿ. ವಿವಾಹಿತ ಜೀವನದಲ್ಲಿ ಸಂತೋಷದ ಅನುಭವವಾಗುತ್ತದೆ. ನಿಮ್ಮಿಬ್ಬರ ನಡುವೆ ಆಳವಾದ ತಿಳುವಳಿಕೆ ಇರಲಿದೆ. ಸಂಬಂಧಗಳ ಹಳೆಯ ಅಡೆತಡೆಗಳು ಕೊನೆಗೊಳ್ಳಲಿವೆ ಮತ್ತು ನಿಜವಾದ ಪ್ರೀತಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷವನ್ನು ತರಲಿದೆ. ಹೌದು ಸ್ನೇಹಿತರೆ, ಯಾವುದೇ ಕಾಯಿಲೆಯಿಂದ ಪರಿಹಾರ ಸಿಗಲಿದೆ ಮತ್ತು ನಿಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ. ದೈಹಿಕವಾಗಿ ನೀವು ಸದೃಢರಾಗುತ್ತೀರಿ. ನೀವು ಅತ್ಯುತ್ತಮವಾಗಿ ಭಾವಿಸುತ್ತೀರಿ. ಹಾಗೂ ಕುಂಭರಾಶಿಯವರೇ ಕೇಳಿ, ಆದಾಯದ ಮೂಲಗಳಲ್ಲಿ ಹೆಚ್ಚಳವಾಗಲಿದೆ ಮತ್ತು ಉತ್ತಮ ಗಳಿಕೆ ಮುಂದುವರಿಯಲಿದೆ. ಸಂತಾನದಿಂದ ಸುಖ ಪ್ರಾಪ್ತಿಯಾಗಲಿದೆ. ಶುಭ ಕಾರ್ಯಗಳಲ್ಲಿ ವೆಚ್ಚವಾಗುವ ಸಾಧ್ಯತೆಗಳು ಇವೆ.
ಮಧ್ಯಾಹ್ನದ ಕೆಲಸದ ವೇಗ ಸ್ವಲ್ಪ ಹೆಚ್ಚಾಗಬಹುದು. ಯಾರಿಂದಲಾದರೂ ಸಹಾಯ ಪಡೆಯಬೇಕಾದರೆ ಸಂಜೆ ಅವರನ್ನು ಭೇಟಿಯಾಗುವ ಯೋಜನೆ ಮಾಡಿ. ಸಂಜೆ ಮಿತ್ರರ ಭೇಟಿಯಾಗಲಿದೆ ಮತ್ತು ವಿವಾದಗಳಲ್ಲಿ ಜಯ ಸಿಗಲಿದೆ. ಹೌದು ಸ್ನೇಹಿತರೆ, ವ್ಯಾಪಾರದ ಪ್ರಯಾಣ ಯಶಸ್ವಿಯಾಗಲಿದೆ. ಉದ್ಯೋಗದಲ್ಲಿ ಅಧಿಕಾರಿಗಳು ಸಹಕರಿಸುತ್ತಾರೆ. ಅಪರಿಚಿತ ಜನರಿಂದ ತೊಂದರೆ ಉಂಟಾಗಬಹುದು. ವೈವಾಹಿಕ ಜೀವನದಲ್ಲಿ ತೃಪ್ತಿಯೂ ಇರಲಿದೆ. ನೋಡಿ, ಈ ಸಮಯದಲ್ಲಿ ಕುಂಭರಾಶಿಯವರೇ, ನೀವು ಬಯಸಿದರೆ ವಿಷ್ಣು ದೇವರಿಗೆ ಮೊಸರಿನ ನೈವೇದ್ಯವನ್ನು ಅರ್ಪಿಸಿರಿ. ಇದರಿಂದ ನಿಮ್ಮ ಮೇಲೆ ವಿಷ್ಣು ದೇವರ ಆಶೀರ್ವಾದವು ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆ ಇದ್ದು ಅದನ್ನು ನೀವು ಪೂರ್ಣಗೊಳಿಸಲು ಬಯಸಿದರೆ ನಿಜವಾದ ಮನಸ್ಸಿನಿಂದ, ಹೃದಯ ಭಾವದಿಂದ ದೇವರ ನಾಮಸ್ಮರಣೆ ಮಾಡುತ್ತೀರಿ. ನಿಮ್ಮ ಸಂಪೂರ್ಣ ಆಸೆಗಳು ಈಡೇರುತ್ತವೆ ಮತ್ತು ನಿಮ್ಮ ನಿಂತು ಹೋದ ಕೆಲಸಗಳು ಹಠಾತ್ ವೇಗವನ್ನು ಪಡೆದುಕೊಳ್ಳುತ್ತವೆ. ನೀವು ಎಂದಿಗೂ ಯೋಚಿಸಿರದ ಅಷ್ಟು ದೊಡ್ಡ ಶುಭ ಸುದ್ದಿಯು ನಿಮಗೆ ಸಿಗಬಹುದು. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.